ಅವರು ಅವರು ಶಿಷ್ಯರಿಗೆ ಉಪದೇಶಿಸ್ತಕ್ಕಂಥ ಒಂದು ಪರಮ ಅಮೃತ ಬೋಧನೆ ಯಾವುದಪ್ಪ ಅಂತಂದ್ರೆ ಅದು ಶಟಸ್ಥಲ ಜ್ಞಾನ ಸಾರಾಮೃತ ಅನ್ನುವಂಥ ಗ್ರಂಥ. ಈ ಶಟಸ್ಥಲ ಜ್ಞಾನ ಸಾರಾಮೃತ ಯಡಿಯೂರ ಶ್ರೀ ಸಿದ್ಧಲಿಂಗೇಶ್ವರರ ಅವ್ರೇನು ಸಾಧನೆಯನ್ನ ಮಾಡ್ಯಾರ, ಅವ್ರು ಯಾವುದನ್ನ ಕುರಿತು ನಿಖರವಾಗಿ ಅಧ್ಯಯನವನ್ನ ಮಾಡ್ಯಾರ, ಅದನ್ನ ವಚನಗಳ ರೂಪದಲ್ಲೇ ನಿಮ್ಮೆಲ್ಲರಿಗೂ ಉಪದೇಶವನ್ನ ಮಾಡ್ಯಾರ. ಅವರು ಮಹಾಶಿವಯೋಗಿಗಳು. ಅವರ ಜೀವನ ಚರಿತ್ರೆನ ಕುರಿತು ಅಲ್ಲಲ್ಲೇ ಪ್ರಸಂಗಾನುಸಾರವಾಗಿ ಸಂದರ್ಭ ಬಂತಂದ್ರ ಒಂದಿಷ್ಟು ಹೇಳ್ತೀನಿ. ಆದ್ರೆ ನಮ್ಮ ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ ಅವರ ಜೀವನ ಚರಿತ್ರೆ ಅಲ್ಲ, ಅವರಿಂದ ನಿರ್ಮಿತವಾಗಿರ್ತಕ್ಕಂಥ ವಚನ ಸಾಹಿತ್ಯ. ಬಹಳ ಅದ್ಭುತವಾದಂಥ ವಚನಗಳಿದ್ದಾವ. ಅವರೇ ಅವುಗಳನ್ನು ರಚನಾ ಮಾಡಿ ಅದಕ್ಕೆ ಅವರೇ ಒಂದು ಹೆಸರನ್ನ ನಾಮಕರಣ ಮಾಡ್ಯಾರ್ರಿ. ಏನಂತಂದ್ರೆ ಷಟ್ಸ್ಥಲ ಜ್ಞಾನ ಸಾರಾಮೃತ ಅಂತ. ಏನ್ ಹೇಳ್ರಿ? ಷಟ್ಸ್ಥಲ ಜ್ಞಾನ ಸಾರಾಮೃತ. ಆ ಅದ್ಭುತ ವಚನಗಳಿಗೆ ಅವರ ಸಂಪ್ರದಾಯದಲ್ಲಿಯೇ ಸಾಧಾರಣ 6 ಮಂದಿ ಒಬ್ಬ ಮಹಾಯೋಗಿಗಳು 6 ರೀತಿ ಭಾಷ್ಯವನ್ನು ಬರ್ತಾರೆ. ಷಟ್ಸ್ಥಲ ಜ್ಞಾನ ಸಾರಾಮೃತದಲ್ಲೇ ಯಡಿಯೂರ ಸಿದ್ಧಲಿಂಗೇಶ್ವರರ ವಚನಗಳಿಗೆ ಅವರ ಶಿಷ್ಯ ಪರಂಪರೆಯಲ್ಲಿಯೇ ಅವ್ರು ಯಾರು ಅಂತೇಳಿ ಅವ್ರ ಹೆಸರು ದಾಖಲ ಮಾಡಿಲ್ಲ, ಆದ್ರೆ ಅದ್ಭುತವಾಗಿ ವಿವರಣೆಯನ್ನು ಮಾಡ್ಯಾರ. ನಾವು ಆ 6 ವಚನ ಏನು ವ್ಯಾಖ್ಯಾನ ಅದಾವಲ್ಲ, 6 ವಚನ ವ್ಯಾಖ್ಯಾನಗಳನ್ನ ಆಧಾರವಾಗಿ ಇಟ್ಕೊಂಡು ಅವು ಹಳೆಗನ್ನಡದಲ್ಲಿ ಅದಾವ. ಅವುಗಳನ್ನ ನಮ್ಮ ಭಾಷೆಗೆ ತಂದು, ಅಂದ್ರ ಈಗ ನಾವೇ ನಾಡು ಭಾಷೆಯಲ್ಲಿ ಮಾತಾಡ್ತೇವಲ್ಲ, ನಮ್ಮ ಭಾಷೆಗೆ ತಂದು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಂತೇಳಿ ಇದನ್ನ ಪ್ರಾರಂಭ ಮಾಡೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಏನಿದು, ಯಾಕೆ ನಾವ್ ಇದನ್ನ ಮಾಡಾಕತ್ತೀವಿ ಅಂತಂದ್ರ 2-3 ಕಾರಣಗಳದಾವ ಇದಕ್ಕೆ. ಒಂದು, ನಮಗ್ ಷಟ್ಸ್ಥಲದ ಸರಿಯಾದ ಜ್ಞಾನ ಇಲ್ಲ. ಬಹಳ ಮಂದಿ ಎಲ್ಲ ಹೇಳ್ತಿರ್ಬೋದು, ನಮಗೆಲ್ಲ ಷಟ್ಸ್ಥಲ ಗೊತ್ತದ, ನಾವು ಅದ್ರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡೀವಿ, ನಾವು ಬಹಳ ಓದೇವಿ. ಆದ್ರ ಶರಣರ ಸಾಹಿತ್ಯವನ್ನ ಯಥಾರ್ಥವಾಗಿ ನಾವು ಅಧ್ಯಯನ ಮಾಡ್ಬೇಕಾದ್ರೆ, ಅದನ್ನ ನಾವು ತಿಳ್ಕೋಬೇಕಾಯ್ತಂತಂದ್ರ ಒಬ್ಬ ಶರಣನ ಆಧಾರ ಬಹಳ ಅವಶ್ಯ ಇರ್ತದ್ರಿ. ಈಗ ನಾವು ಸಾಮಾನ್ಯ ಮನುಷ್ಯರು, ಶರಣರು ಮಹಾಶಿವಯೋಗಿಗಳವರು ಅಂಗಲಿಂಗ ಸಮರಸ ಸ್ಥಿತಿಯನ್ನು ಹೊಂದಿ ಪೂರ್ಣ ಲಿಂಗ ಲೀಲಾ ವಿಲಾಸದಲ್ಲೇ ತೊಡಗಿದಂಥವರು ಮಹಾಶರಣರು. ಅವರ ಲೀಲೆಯಿಂದ ಹೊರಹೊಮ್ಮಿ ಬಂದಂಥವು ಅನೇಕ ವಚನ ಸಾಹಿತ್ಯ. ನಮ್ಮ ಬುದ್ಧಿ ಎಂತಾದಪ್ಪ ಅಂತಂದ್ರೆ, ನಮ್ಮದು ದೇಹಾತ್ಮ ಬುದ್ಧಿ. ನಮ್ಮ ದೃಷ್ಟಿ ಬರೇ ವಿಷಯಗಳನ್ನ ಆವರಿಸಿ ವಿಷಯ ಜ್ಞಾನವನ್ನ ಮಾತ್ರ ತಿಳ್ಕೊಳಕ್ ಸಾಧ್ಯ ಅದ ನಮ್ಮ ನೇತ್ರಗಳಿಗೆ ಅಥವಾ ನಮ್ಮ ಅಂತಃಕರಣಕ್ಕ ವಿಷಯಗಳ ಜ್ಞಾನ ಆಗ್ತದೆ. ಆದ್ರ ಆ ವಿಷಯವನ್ನ ಅತಿಕ್ರಮಿಸಿರ್ತಕ್ಕಂಥ, ಅಂದ್ರೆ ಪಂಚ ವಿಷಯಗಳನ್ನ ದಾಟಿರ್ತಕ್ಕಂಥ ಶಿವಸ್ವರೂಪದ ಜ್ಞಾನ ನಮ್ಮ ನೇತ್ರಕ್ಕೂ ಇಲ್ಲ, ನಮ್ಮ ಅಂತಃಕರಣಕ್ಕೂ ಇಲ್ಲ. ಮತ್ತಿನ ಅವ್ರು ಹೇಳುವಂತ ವಚನಗಳು ಅವೆಲ್ಲ ಆ ಪರಮಾತ್ಮನ ಪ್ರಭೆಗಳಿದಾವು. ವಚನ ಸಾಹಿತ್ಯ ಅಂದ್ರೆ ಸನದಲ್ರಿ. ವಚನ ಅಂತಂದ್ರೆ ಯಾವುದನ್ನ ಮಾತಿನಿಂದ ಹೇಳಲಿಕ್ಕೆ ಬರೋದಿಲ್ಲ ಅದನ್ನ ಅವ್ರ ಮಾತಿನಿಂದ ಹೇಳ್ಯಾರ್ರಿ. ಆ ಮಾತನ್ನೋದು ಅವ್ರದ್ದು ಅದು ಜ್ಯೋತಿರ್ಲಿಂಗ ಅದ ರೀ, ನಮ್ಮೆಲ್ಲರಿಗೂ ಗೊತ್ತೈತೆ ಅದು. ಹಿಂಗಾಗಿ ನಾವು ಸರಿಯಾಗಿ ಷಟ್ಸ್ಥಲವನ್ನ ಸರಿಯಾದ ಕ್ರಮದಿಂದ ಅರ್ಥ ಮಾಡ್ಕೋಬೇಕಾಯ್ತಂತಂದ್ರೆ, ನನಗೆ ತಿಳಿತಪ್ಪಕ್ಕೆ ನನಗ್ ಗೊತ್ತಿರೋ, ನಾನು ಅಧ್ಯಯನ ಸೀಮಿತ ಸಣ್ಣವ, ನನಗೆ ಅಷ್ಟು ಅಧ್ಯಯನ ಇಲ್ಲ, ಆದ್ರೂ ನಾನು ನೋಡಿರೋ ಪ್ರಕಾರ ಷಟ್ಸ್ಥಲವನ್ನ
ಸರಿಯಾದ ಕ್ರಮದಿಂದ ನಿರೂಪಿಸಿರ್ತಕ್ಕಂಥವ್ರು ಯಾರಾದರೂ ಇದ್ರ ಬಸವೋತ್ತರ ಅದನ್ನ ನಾವು ಪ್ರಮಾಣವಾಗಿ ಸ್ವೀಕಾರ ಮಾಡಕ್ಕೆ ಯೋಗ್ಯ ಅನ್ನೋ ಹಂಗೆ ಯಾರು ಇದ್ರ ಅವರು ಯಡಿಯೂರದ ಶ್ರೀ ಸಿದ್ಧಲಿಂಗೇಶ್ವರರು. ಯಾಕೆ ಅವ್ರು ಶಿವಯೋಗಿಗಳವರು. ಒಬ್ಬ ಶಿವಯೋಗಿ ಅಂತಃಕರಣವನ್ನ ಇನ್ನೊಬ್ಬ ಶಿವಯೋಗಿಯೇ ಬಲ್ಲ. ಮರುಳು ಮಾನವರಿಗೆ ಗೊತ್ತಾಗಂಗಿಲ್ಲ. ಒಬ್ಬ ಶಿವಯೋಗಿಯ ವಚನಗಳನ್ನ ಇನ್ನೊಬ್ಬ ಶಿವಯೋಗಿಯೇ ಅರ್ಥೈಸಿಕೊಳ್ಳಬಲ್ಲ. ಮತ್ತು ಅದನ್ನ ಇನ್ನೊಬ್ಬ ಶಿವಯೋಗಿನ ಹೇಳಬಲ್ಲ. ಸಾಮಾನ್ಯರದ ಕೆಲಸ ಅಲ್ಲ. ಹಿಂಗಾಗಿ ಇಲ್ಲೇ ನಾವು ಇದನ್ನ ಅಧ್ಯಯನಕ್ಕೆ ಯಾಕೆ ಇಟ್ಕೊಂಡಿವಪ್ಪ ಅಂತಂದ್ರೆ, ನಾವು ಶಟಸ್ಥಲವನ್ನ ಯಥಾರ್ಥವಾಗಿ ತಿಳ್ಕೊಳ್ಳೋ ಸಲುವಾಗಿ. ಯಡಿಯೂರು ಸಿದ್ಧಲಿಂಗೇಶ್ವರರ ಅಷ್ಟು ವಚನಗಳು 700 ವಚನದ 701 ವಚನದವ. ಇಡೀ ಷಟ್ಸ್ಥಲವನ್ನ ನಮಗ ಅನುಭವಕ್ಕೆ ತಂದು ಕೊಡೋ ಹಂಗೆ ಹೆಣದಾರ ಅವರು. ಪ್ರತಿಯೊಂದಕ್ಕೂ ಲಕ್ಷಣವನ್ನ ಮಾಡ್ತಾರೆ. ಅದಕ್ಕಾಗಿ ಆ ಅಧ್ಯಯನ ದೃಷ್ಟಿಯಿಂದ ಒಂದು. ಎರಡನೇದು ಏನಪ್ಪಾ ಅಂತಂದ್ರೆ, ನಾವು ಶಿವಯೋಗ ಸಾಧನ ಮಾಡ್ಬೇಕಾಗ್ಯದ. ಅವರು ಶಿವಯೋಗಿಗಳು, ಇವರು ಶಿವಯೋಗಿಗಳಂತೇಳಿ ಇನ್ನೊಬ್ಬರ ಕಡೆ ಬೆರಳು ತೋರ್ಸೋದಾಯ್ತು. ಆದ್ರೆ ನಾವು ಹೌದಿಲ್ರಿ, ನಾವು ಮತ್ತಲ್ಲೇ. ಹಿಂಗಾಗಿ ನಮ್ಮ ಶಿವಯೋಗ ಸಾಧನೆಗೆ, ನಾವು ಆ ಶಿವಯೋಗದ ಉನ್ನತ ಸ್ಥಿತಿಗೆ ನಿಲ್ಲೋ ಸಲುವಾಗಿ ಅತ್ಯಂತ ಉಪಕಾರಿಯಾಗಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಯಡಿಯೂರ ಸಿದ್ಧಲಿಂಗೇಶ್ವರರ ವಚನಗಳು. ಆ ವಚನಗಳನ್ನ ನಾವು ಇವತ್ತಿನಿಂದ ಪ್ರಾರಂಭ ಮಾಡಿ ಅದು ಎಂದು ಮುಗಿತದ. ಆದ್ರ ನಾವು ಬರೇ ವಚನಗಳನ್ನ ಮೇಲ್ನೋಟಕ್ಕೆ ಅರ್ಥ ಮಾಡ್ಕೊಲಾರ್ದ ಒಂದಿಷ್ಟು ಒಳಗ್ ಆಳವಾಗಿ ಇಳಿದು ಅವುಗಳ ಅನುಸಂಧಾನವನ್ನ ಮಾಡೋ ಸಲುವಾಗಿ ಮೊದಲು ಯಡಿಯೂರು ಸಿದ್ಧಲಿಂಗೇಶ್ವರರ ಶ್ರೀಪಾದದಲ್ಲೇ ಪ್ರಾರ್ಥನೆಯನ್ನ ಮಾಡಿ, ಹೇ ಗುರುವೇ, ನೀವು ಶಿವಯೋಗ ಸಾಮ್ರಾಜ್ಯದ ಚಕ್ರವರ್ತಿಗಳು, ಶಿವಯೋಗದ ಉತ್ಕಟ ಸ್ಥಿತಿಯಲ್ಲಿ ನೆಲೆ ನಿಂತವರು, ನೀವೇ ಈ ನಿಮ್ಮ ವಚನಗಳ ಮೂಲಕವಾಗಿ ನಮ್ಮ ಅಂತಃಕರಣವನ್ನ ಪ್ರವೇಶಿಸಿ ನಮ್ಮ ಬುದ್ಧಿಯನ್ನ ಪ್ರಚೋದಿಸಿ ಇದರಲ್ಲಿರ್ತಕ್ಕಂಥ ಸರ್ವಜ್ಞಾನ ಸಂಪತ್ತನ್ನ ನಮಗನುಗ್ರಹಿಸ್ಬೇಕಪ್ಪ ಅಂಥೇಳಿ ಆ ಶಿವಯೋಗಿಗಳ ಶ್ರೀಪಾದದಲ್ಲೇ ಅನಂತ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ, ಅವರು ಕೆಲವು ಸ್ತೋತ್ರದ ವಚನಗಳನ್ನ ಬರೆದಾರ. ಮೊದಲು ಆ ಸ್ತೋತ್ರದ ವಚನಗಳ ಪೈಕಿ ಮೊದಲನೇ ವಚನವನ್ನ ನಾವಿವತ್ತು ಪ್ರಾರಂಭ ಮಾಡೋದ್ರಲ್ಲಿ. ವಚನ ಏನ್ ಹೇಳ್ತದಂತಂದ್ರೆ, ಸ್ತೋತ್ರ ಅವ್ರು ಯಾಕೆ ಮಾಡ್ಯಾರ? ಅವರು ಸಾಮಾನ್ಯ ಪ್ರಶ್ನೆ ಬರ್ತದ. ನೇರವಾಗಿ ಸ್ಥಳಬದ್ಧವಾಗಿ ಪ್ರಾರಂಭ ಮಾಡಬಹುದಾಗಿತ್ತಲ್ಲ, ಸ್ತೋತ್ರವನ್ನ ಯಾಕೆ ಮಾಡ್ಯಾರ? ಒಂದು ಕ್ರಮ ಅದ. ನಮ್ಮ ಭಾರತೀಯ ಪರಂಪರೆಯಲ್ಲೇ ಎಲ್ಲರಲ್ಲಿಯೂ ಒಂದು ಏನು ಕ್ರಮ ಅಂತಂದ್ರೆ, ನಾವು ಯಾವ ಕಾರ್ಯವನ್ನು ಹಿಡಿದಿರ್ತೀವಿ ಆ ಕಾರ್ಯ ನಿರ್ವಿಘ್ನದಿಂದ ಪರಿಸಮಾಪ್ತಿ ಆಗಬೇಕು. ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಂ ಆಚರೇತ್ ಅಂತ ಶಾಸ್ತ್ರ ಹೇಳ್ತದ. ಅದಕ್ಕಾಗಿ ಮೊದಲು ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಶಿವಯೋಗಿಗಳೇ ಸ್ತೋತ್ರವನ್ನು ಮಾಡ್ಯಾರ. ಆ ಸ್ತೋತ್ರಗಳನ್ನ ಚಿಂತನ ಮಾಡಿ ಆನಂತರ ವಿಷಯಕ್ಕೆ ಪ್ರಾರಂಭ ಮಾಡೋಣ್ರಿ. ಮೊದಲನೇ ಸ್ತೋತ್ರ ಅವ್ರದ್ದು ಏನಂತಾರ ಯಡಿಯೂರದ ಸಿದ್ಧಲಿಂಗೇಶ್ವರರು? ನಿರವಯ ನಿರಾಮಯಂ ನಿರಾಕುಳಂ ನಿರ್ದ್ವಂದ್ವಂ ನಿರ್ಮಳಂ ನಿಜಸ್ವರೂಪಂ ನಿರ್ಭಾವಂ ನಿಸ್ಪೃಹ ನಿರಂಜನ ನಿರಾಕಾರಂ ನಿರಾವರಣ ನಿರುಪಮ ನಿರ್ಗುಣ ನಿರಾಧಾರ ನಿರಾಲಂಬಂ ಸರ್ವಾಧಾರ ಸದಾಶಿವಂ ಅತ್ಯತಿಷ್ಠದಶಾಂಗುಲಂ ನಿತ್ಯ ನಿಶ್ಚಿಂತಂ ನಿರ್ಮಲ ನಿರ್ಮಾಯ ನಿರಾಕಳಂ ಹರಹರ ಶಿವ ಜಯ ಜಯತು ಶರಣೂ ಕರುಣಾಕರ. ಪಾಠವೇದದ
ಒಂದೊಂದು ಕಡೆ ಶರಣ ಕರುಣಾಕರ ಅಂತದ, ಒಂದೊಂದು ಕಡೆ ಶರಣೂ ಕರುಣಾಕರ ಅಂತ ಐತಿ. ಇಲ್ಲಿ ಮೂಲ ವಚನ ಸಾಹಿತ್ಯದಲ್ಲೇ ಶರಣೂ ಕರುಣಾಕರ ಅಂತ ನಮ್ಮಲ್ಲಿ ಪಗು ಹಳಕಟ್ಟಿಯವರಾಗಲಿ ಬೇರೆ ಬೇರೆ ಗ್ರಂಥದಲ್ಲಿ ಶರಣು ಕರುಣಾಕರ ಅಂತ ಐತಿ. ಆದ್ರೆ ಕರ್ನಾಟಕ ಸರ್ಕಾರದವ್ರು ಏನು ಸಂಪಾದನೆ ಮಾಡ್ಯಾರಲ್ಲ ಅಲ್ಲೇ ಶರಣ ಕರುಣಾಕರ ಅಂತ ಐತಿ. ತಾವು ಯಾವುದನ್ನ ನೋಡ್ರಿ, ಎರಡು ಅರ್ಥ ಮಾಡಿದ್ರೆ ಒಂದಾಗ್ತದ ಅರ್ಥ, ಆದ್ರೆ ಸ್ವಲ್ಪ ಶರಣು ಮತ್ತು ಶರಣದಲ್ಲಿ ವ್ಯತ್ಯಾಸದ. ಶರಣು ಕರುಣಾಕರ ತ್ರಾಹಿಮಾಂ ಭಕ್ತವಸ್ತಲ ಮತ್ಪ್ರಾಣನಾಥ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಇದು ಸ್ತೋತ್ರದ ವಚನ. ಏನ್ ಹೇಳಕತ್ತಾರ ಇಲ್ಲಿ? ಒಂದು ವಿಶೇಷ ಮಾತನ್ನ ಟೀಕಾಕಾರರು ಬಹಳ ಅದ್ಭುತವಾಗಿ ಒಂದು ಒಂದು ತೋಂಟದ ಸಿದ್ಧಲಿಂಗಕ್ಕ ಅರ್ಥ ಮಾಡ್ಯಾರ. ಅವ್ರ ಹೆಸರೇನು? ತೋಂಟದ ಸಿದ್ದೇಶ್ವರ ದೇವರು ಅಂತ. ಅವರಿಗೆ ಅನೇಕ ಹೆಸರುಗಳದಾವ. ಆಗ ಹೇಳಿ ನಾನು, ಸಿದ್ಧಲಿಂಗೇಶ್ವರರು ಅಂತ ಕರೀತಿದ್ರು, ಸಿದ್ದೇಶ್ವರರು ಅಂತ ಕರೀತಿದ್ರು, ತೋಂಟದಾರ್ಯ ಅಂತ ಕರೀತಿದ್ರು. ಹಿಂಗ ಯಾಕೆ ಕರೀತಿದ್ರು ಅಂತಂದ್ರ, ತೋಂಟದ ಸಿದ್ದೇಶ್ವರ ದೇವರು ಅಂತ ಹೆಸರು ತಿಳ್ಕೊನಿ. ಈ ಹೆಸರನ್ನ ಸ್ವಲ್ಪ ವಿವೇಚನೆಗೆ ಮಾಡ್ತಾರ. ಎಷ್ಟ ಅದ್ಭುತ ಉಪಮಾನ ಕೊಟ್ಟಾರ ಅವ್ರು ಉಪಮಾನ ಅಲಂಕಾರದಲ್ಲಿ. ತೋಂಟ ಅಂದ್ರೆ ಎದಕ್ಕಂತಾರೆ? ಸಿದ್ಧ ಈಶ್ವರ ದೇವರು ಅಂತ ಯಾಕಂತಾರ ಅನ್ನೋದು ಬಹಳ ಚಂದ 4 ಮಂದಿ ವ್ಯಾಖ್ಯಾನಕಾರರು ಇದಕ್ಕೆ ವ್ಯಾಖ್ಯಾನ ಮಾಡ್ಯಾರ. ಈಗ ತೋಂಟ ಅಂತಂದಲ್ಲೇ ನಾವು ತೋಂಟ ಅಂತಂದ್ರೆ ತೋಟ. ತೋಟ ಅಂದಲ್ಲಿ ಏನಿರ್ತದ ಇಲ್ಲಿ? ಹೌದಿಲ್ರಿ, ಒಂದು ತೋಟ ಅದಪ್ಪ ನಮ್ದು. ತೋಟ ಅಂದ್ರೆ ಏನಿರ್ತತಿ? ತೋಟದ ಒಂದು ಕಲ್ಪನೆ ಮಾಡ್ಕೊರಿ ನೀವೆಲ್ಲಾರು. ತೋಟ ಅಂತಂದ್ರ ಅದ್ರ ಸುತ್ತಮುತ್ತ ಒಂದು ಬಾರ್ಡರ್ ಇರ್ತತಿ ಫಸ್ಟ್, ಹೌದಲ್ರಿ? ಅದಕ್ಕೆ ಬೇಲಿ ಅಂತ ಕರೀತಾರ. ಆ ತೋಟದಾಗ ಕಾಲುವೆಗಳು ಇರ್ತಾವ, ನೀರ ಹರಿದಾಡೋ ಕಾಲುವೆಗಳು ಇರ್ತಾವ. ಆ ತೋಟದಾಗ ಹಣ್ಣ ಕಾಯಿ ಇರ್ತದ, ಹೌದಿಲ್ರಿ? ಇದೆಲ್ಲ ಸೇರಿ ಏನಂತ ಕರೀತಾರೆ? ತೋಟ ಅಂತ ಕರೀತಾರ. ಹಂಗ ತೋಟ, ಈ ಜಗತ್ತನ್ನೋದೇ ಒಂದು ತೋಟ. ಈ ಲೋಕಾದಿ ಲೋಕ ಏನಿದಾವಲ್ಲ, ಈ ಲೋಕಗಳೇ ಇದು ತೋಟ. ಇದಕ್ಕ ಈ ನಮ್ಮ ದೇಶವನ್ನ ನಾವು ಸ್ವೀಕಾರ ಮಾಡಿದ್ರ, ಈ ನಮ್ಮ ಭೂಮಿಯನ್ನ ಇದ ಒಂದು ತೋಟ ಅಂತ ನಾವು ನೋಡಿದ್ರ, ಈ ತೋಟದ ಸುತ್ತಮುತ್ತೇನ ಪರ್ವತಗಳದಾವಲ್ರಿ, ಆ ಪರ್ವತಗಳೇ ಇಲ್ಲಿ ಬೇಲಿ. ಈ ಭೂಮಿ ಮೇಲೆ ಸಮುದ್ರಗಳಿದಾವ, ಆ ಸಮುದ್ರಗಳೇ ಏನು? ಕಾಲುವೆಗಳಂತ. ಮತ್ತೆ ಈ ಭೂಮಿ ಮೇಲೆ ಸ್ಥಾವರವಾಗಿರ್ತಕ್ಕಂಥ ಸ್ಥಿರ ಮತ್ತು ಚರ 2 ಪ್ರಾಣಿಗಳದಾವ, ಹೌದಲ್ರಿ? ಸ್ಥಿರ ಪ್ರಾಣ ಉಳ್ಳವಂತಂದ್ರ ಈ ಗಿಡ ಮೊದಲಾದವುಗಳು ಇದಾವಲ್ಲ, ಅವೆಲ್ಲ ಸ್ಥಿರ ಅದಾವ್ರಿ. ಚರ ಅಂತಂದ್ರೆ ನಮಗೆಲ್ಲ ಗೊತ್ತದ, ನಡೆದಾಡೋ ಪ್ರಾಣಿಗಳದಾವ. ಇಲ್ಲಿವು ಏನಪ್ಪಾ ಅಂತಂದ್ರೆ ಗಿಡ ಪ್ರಾಣಿಗಳಿರ್ತಾವಲ್ಲ, ಇವು ಇಲ್ಲಿರ್ತಕ್ಕಂಥ ಪೈರುಗಳು. ಈ ತೋಟದಾಗ, ಈ ತೋಟದ ಮೇಲೆ ನಿಂತು ನೋಡಿದ್ರೆ ರಾತ್ರಿ ಅನೇಕ ನಕ್ಷತ್ರಗಳೆಲ್ಲ ಕಾಣಿಸ್ತಾವ, ಪುಷ್ಪದ ಆಕಾರದಂತೆ, ಹೌದಿಲ್ರಿ? ಆ ನಕ್ಷತ್ರಗಳೇ ಏನಪ್ಪಾ ಅಂತಂದ್ರೆ ಈ ತೋಟಕ್ಕ ಪುಷ್ಪದ ಗೊಂಚಲುಗಳು. ಈ ತೋಟದಲ್ಲಿ ಚಂದ್ರ ಸೂರ್ಯಾದಿಗಳೇನದಾರಲ್ಲ, ಅವ್ರು ಹಣ್ಣು ಕಾಯಿಗಳಿದ್ದಂಗ ಅದಾರ. ಈ ತೋಟವನ್ನ ಕಾಯವ್ರು ತ್ರಿಮೂರ್ತಿಗಳು ಏನಂತ ಹೇಳ್ತೇವೆ ನಾವು, ಆ ತ್ರಿಮೂರ್ತಿಗಳೇ ಈ ತೋಟಿಗಾದಾರ ಅವರು, ಹೌದಿಲ್ರಿ? ಇಂಥ ತೋಟಕ್ಕ
ಅಂದ್ರೆ ಈ ಬ್ರಹ್ಮಾಂಡ ಅನ್ನುವಂತ ತೋಟಕ್ಕ ಸಿದ್ಧ ಈಶ್ವರ ಯಾರಪ್ಪ ಅಂತಂದ್ರೆ, ಸಿದ್ಧ ಅಂತಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ಈಶ್ವರ ಅಂದ್ರೆ ಒಡೆಯ ತೋಂಟದ ಸಿದ್ದೇಶ್ವರ ದೇವರು. ಹೌದಲ್ರಿ? ಈ ತೋಟಕ್ಕ ಯಾರಪ್ಪ ಅಂತಂದ್ರ ಈಶ್ವರ, ಆ ಸಿದ್ದೇಶ್ವರ ದೇವರು, ಸಿದ್ಧವಾಗಿರ್ತಕ್ಕಂಥ ಈಶ್ವರ ಅವರು ದೇವರು. ಈ ಗ್ರಂಥದ ಹೆಸರು ಏನಪ್ಪಾ ಅಂತಂದ್ರೆ ಷಟ್ಸ್ಥಲ ಜ್ಞಾನ ಸಾರಾಮೃತ ಅಂತದ ಇದು. ಈ ಪುಸ್ತಕದ ಹೆಸರು ಷಟ್ ಸ್ಥಳ ಅಂತಂದ್ರೆ ಏನು ಎಲ್ಲರಿಗೂ ಗೊತ್ತದ. 6 ಸ್ಥಳಗಳದಾವಿಲ್ಲಿ. ಜ್ಞಾನ ಸಾರ ಅಮೃತ ಅಂತ ಈ ಗ್ರಂಥದ ಹೆಸರು ಇದು. ಹೌದಲ್ಲ? ಷಟ್ ಸ್ಥಳ ಜ್ಞಾನ ಸಾರಾಮೃತ. ಷಟ್ ಸ್ಥಳ ಅಂತಂದ್ರೆ 6 ಸ್ಥಳಗಳು. 6 ಸ್ಥಳಗಳು ಇರ್ತಕ್ಕಂಥ ಜ್ಞಾನ ಅಮೃತ, ಜ್ಞಾನಾಮೃತ. ಹೌದಲ್ರಿ? ಯಾವುದಪ್ಪ ಅಲ್ಲಿ ಅಮೃತ ಯಾವುದು, ಜ್ಞಾನ ಯಾವುದು ಅಂತಂದ್ರ ಈ ಷಟ್ ಸ್ಥಳದಲ್ಲಿ ಷಡ್ವಿಧ ಲಿಂಗಗಳದಾವ. ಅದರಲ್ಲೇ ನಿತ್ಯವಾಗಿರ್ತಕ್ಕಂಥ ಷಡ್ವಿಧ ಭಕ್ತಿಗಳದಾವ. ಹೌದಿಲ್ರಿ? ಈ ಷಟ್ ಸ್ಥಳ ಜ್ಞಾನ ಸಾರಾಮೃತ ಅಂತಂದ್ರೆ ಇಲ್ಲೇ 6 ಲಿಂಗಗಳು, 6 ಭಕ್ತಿಗಳು, ಅದರ ಸಂಪೂರ್ಣ ವಿವರಣ, ಅವುಗಳನ್ನು ನಿರೂಪಿಸುವಂತ ವಚನಗಳಲ್ಲಿ ಇಲ್ಲಿ ಅದಾವಿಲ್ಲಿ ಇದರಲ್ಲಿ. ಗ್ರಂಥ ಪ್ರಾರಂಭ ಹೆಂಗಾಗ್ತದಪ್ಪ ಅಂತಂದ್ರೆ ತೋಂಟದ ಸಿದ್ದೇಶ್ವರ ಸ್ವಾಮಿಗಳು ನಿರೂಪಿಸಿದ ಷಟ್ಸ್ಥಲ ಜ್ಞಾನ ಸಾರಾಮೃತ ವಚನಗಳು ಅಂತ ಹೇಳಿ ಪ್ರಥಮದಲ್ಲಿ ಸ್ತೋತ್ರದ ವಚನಗಳು. ಇದು ಮೊದಲನೇ ಹೆಡ್ಲೈನ್ ಅದ ಈ ಪುಸ್ತಕದಲ್ಲಿ. ಆ ನಂತರ ಏನ್ ಬರೀತಾರೆ ಅವರು, ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಪ್ರಾರಂಭ ಮಾಡ್ತಾರೆ. ಗ್ರಂಥ ಪ್ರಾರಂಭ ಆಗೋದು ಹೇಗೆ? ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ ಅಂತಂದ್ರ ಏನು ಅಂತಂದ್ರ, ಶ್ರೀ ಅಂತಂದ್ರೆ ಐಶ್ವರ್ಯ ಅಂತ ಕರಿತೀವಿ ನಾವು. ಶ್ರೀ ಅಂತಂದ್ರೆ ಏನು? ಐಶ್ವರ್ಯ. ಶ್ರೀ ಅಂತಂದ್ರೆ ಯಾವ ಐಶ್ವರ್ಯ? ಷಡ್ ಐಶ್ವರ್ಯಗಳದಾವ್ರಿ. 6 ರೀತಿಯ ಐಶ್ವರ್ಯಗಳದಾವ. ಆ 6 ರೀತಿಯ ಐಶ್ವರ್ಯಗಳನ್ನ ಉಳ್ಳಂತಹ ಗುರು, ಆ ಗುರುವಿನಲ್ಲಿ 6 ಐಶ್ವರ್ಯಗಳು ಇದ್ದೇ ಇರ್ತವ್ರಿ. ಅವ್ರು ಯಾರು? ಬಸವಲಿಂಗ. ಅಂದ್ರ ಜ್ಞಾನ ಮೊದಲಾದ ಅಷ್ಟೈಶ್ವರ್ಯ ಅಲ್ಲ 6 ಐಶ್ವರ್ಯ ಷಡೈಶ್ವರ್ಯದಿಂದ ಸಂಪನ್ನನಾಗಿರ್ತಕ್ಕಂಥ ಬಸವಣ್ಣನವರೇನದಾರಲ್ಲ ಅವರು ಶ್ರೀ ಗುರುಗಳು. ಶ್ರೀ ಗುರು ಬಸವಲಿಂಗ ಅಂತಂದ್ರ ಷಡೈಶ್ವರ್ಯ ಗುಣ ಸಂಪನ್ನನಾಗಿರ್ತಕ್ಕಂಥ ಗುರುರೂಪನಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪನಾದ ಬಸವಣ್ಣನವರು. ಬಸವಣ್ಣನವರಿಗೆ ಏನಂತ ಹೇಳ್ತಾರ? ಅಯ ನಮಃ ಅಂದ್ರೆ ನಾನು ನಮಸ್ಕಾರ ಮಾಡುತ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ಸಂಸ್ಕೃತ ಶಬ್ದದ ರೀ. ಹೌದಲ್ರಿ? ಅದರಲ್ಲೇ ಮೊದಲನೇ ವಚನ ಏನ್ ಹೇಳ್ತಾರೆ? ಈಗ ಇವೆಲ್ಲವೂ ಹೆಚ್ಚು ಕಮ್ಮಿ ಸಂಸ್ಕೃತ ಶಬ್ದಗಳ ಅದಾವ. ಏನಂತಾರಂತಂದ್ರ ಅವರು ನಿರವಯ ಪರಮಾತ್ಮನ ಲಕ್ಷಣವನ್ನು ಹೇಳ್ತಾರೆ ಇಲ್ಲಿ. ನಿರವಯ ಅಂತ ಎದಕ್ಕಂತಾರೆ? ಅವಯ ಮತ್ತು ನಿರವಯ. ಅವಯ ಅಂತಂದ್ರ ಅವಯವಗಳನ್ನ ಉಳ್ಳದ್ದು ಅಂತ ಅರ್ಥ ರೀ. ಈಗ ನಮ್ಮಲ್ಲಿ ಕೈಯ, ಕಾಲ, ಈ ಮುಖ ಇವೆಲ್ಲ ಅದಾವಿಲ್ರಿ, ಇವು ಈ ಶರೀರದ ಅವಯವಗಳು. ನಿರವಯ ಅಂತಂದ್ರ ಆ ಪರಮಾತ್ಮನಿಗೆ
ಕೈಯ ಕಾಲ ಮುಖ ಯಾವ ಅವಯವಗಳು ಇಲ್ಲ, ಅರ್ಥಾತ್ ಸಾಕಾರ ಅಲ್ಲ ಅಂತ. ಹೌದಲ್ರಿ? ನಿರವಯ. ನಿರಾಮಯಂ. ನಿರಾಮಯಂ ಅಂತಂದ್ರೆ ಏನು? ಆಮಯ ಅಂತಂದ್ರ ರೋಗ ರೀ. ಆಮಯ ಅಂತಂದ್ರ ರೋಗ. ಯಾವ ರೋಗ? ಜನ್ಮಾದಿ ರೋಗ. ಹೌದಿಲ್ರಿ? ಆಮಯ ಅನ್ನೋದಕ್ಕೆ ರೋಗನು ಅಂತ ಒಂದು, ಆಮಯ ಅನ್ನೋದಕ್ಕ ಇನ್ನೊಂದು ಏನು ಅರ್ಥಪ ಅಂತಂದ್ರ ದೋಷ ಅಂತಾನು ಕೂಡ ಕರೀತಾರೆ. ನಿರಾಮಯಂ ಅಂತಂದ್ರ ರೋಗ ಇಲ್ಲದೆ ಇರ್ತಕ್ಕಂಥದ್ದು. ಯಾವ ರೋಗ ಇಲ್ಲದೆ ಇರ್ತಕ್ಕಂಥದ್ದು? ಸಂಸಾರಾದಿ ರೋಗ ಇಲ್ಲದೆ ಇರ್ತಕ್ಕಂಥದ್ದು. ಆಮಯ ಅಂತಂದ್ರ ದೋಷ. ದೋಷ ಇಲ್ಲದೆ ಇರ್ತಕ್ಕಂಥದ್ದು. ಯಾವ ದೋಷ ಇಲ್ಲದೆ ಇರ್ತಕ್ಕಂಥದ್ದು ಅಂತಂದ್ರ ಜನ್ಮ ಮರಣಾದಿ ದೋಷ ರಹಿತವಾಗಿರ್ತಕ್ಕಂಥದ್ದು. ಒಂದನೇದು ನಿರವಯ ಅಂದ್ರೆ ಅವಯವರಹಿತ, ನಿರಾಮಯ ಆಮಯರಹಿತ. ನಿರಾಕುಳಂ ವ್ಯಾಕುಳ ಇಲ್ಲ. ವ್ಯಾಕುಳತ ಅಂದ್ರೆ ಗೊತ್ತಾಗ್ತದಲ್ರಿ? ವ್ಯಾಕುಳ ಇಲ್ಲದೆ ಇರ್ತಕ್ಕಂಥದ್ದು. ನಿರ್ದ್ವಂದ್ವಂ ಅಲ್ಲಿ ದ್ವಂದ್ವ ಇಲ್ಲ. ದ್ವಂದ್ವ ಅಂತಂದ್ರೆ ಜೀವಾತ್ಮ ಪರಮಾತ್ಮ, ಪ್ರಕೃತಿ ಪುರುಷ, ದ್ವೈತ ಅದ್ವೈತ ಅಂತ ನಾವ್ ಎರಡೇವಲ್ಲ, ಈ ಎರಡಿಲ್ಲದೆ ಇರ್ತಕ್ಕಂಥದ್ದು. ಅದಕ್ಕ ನಿರ್ದ್ವಂದ್ವಂ ಅಂತಾರೆ. ನಿರ್ಮಳಂ. ನಿರ್ಮಳಂ ಅಂತಂದ್ರ ಪವಿತ್ರವಾಗಿರ್ತಕ್ಕಂಥದ್ದು. ಈ ತರ ಇರುವಂತದ್ದು ಯಾವ್ದಿದು? ನಿಜ ಸ್ವರೂಪಂ. ನಿಜ ಸ್ವರೂಪಂ ಅಂತಂದ್ರೆ ಆ ಪ್ರಣವ ಸ್ವರೂಪವಾಗಿರುವಂಥದ್ದು. ನಿರ್ಭಾವಂ ಭಾವಗಳಿಗೆ ಮೀರಿರ್ತಕ್ಕಂಥದ್ದು. ನಿಸ್ಪೃಹ ಅಲ್ಲಿ ಯಾವ ಸ್ಪೃಹ ಇಲ್ಲ. ನಿರಂಜನ ಮಾಯಾ ಆಗಲಿ ಅವಿದ್ಯಾ ರಂಜನೆಗೆ ಒಳಗಾಗದೇ ಇರುವಂಥದ್ದು. ನಿರಾಕಾರ ಅಂದ್ರೆ ಆಕಾರ ಇಲ್ಲದೆ ಇರ್ತಕ್ಕಂಥ. ನಿರಾವರಣ ಆವರಣ ಇಲ್ಲ. ಆವರಣಗಳ 7 ಅದಾವ, ಅದೆಲ್ಲ ಮುಂದೆ ಭಾಳ ಡಿಟೇಲ್ ಆಗಿ ಹೇಳ್ತೇನೆ ನಾನು. ಸಪ್ತಾವರಣ ರಹಿತವಾಗಿರ್ತಕ್ಕಂಥದ್ದು. ನಿರುಪಮ ಉಪಮಾ ಕೊಡಾಕ ಬರಂಗಿಲ್ಲ. ನಿರ್ಗುಣ ಗುಣತ್ರಯಗಳನ್ನ ಮೀರಿರುವಂಥದ್ದು. ನಿರಾಧಾರ ಯಾವುದರ ಒಂದು ಆಧಾರ ಅದೇನು? ಪರಮಾತ್ಮನಿಗೆ ಯಾವ ಆಧಾರನೇ ಇಲ್ಲದೆ ಇರತಕ್ಕಂಥದ್ದು. ನಿರಾಲಂಬ ಆಲಂಬನ ಇಲ್ಲ. ಸರ್ವಾಧಾರ ಅಂದ್ರೆ ಸಮಸ್ತಕ್ಕೂ ತಾನೇ ಆಧಾರ ಸ್ವರೂಪವಾಗಿರುವಂತ ಸದಾಶಿವಂ. ಶಿವಂ ಅಂತಂದ್ರೆ ಮಂಗಲ ಸ್ವರೂಪ, ಸದಾಶಿವಂ ಅಂತಂದ್ರೆ ಅನವರತ ಮಂಗಲ ಸ್ವರೂಪ, ಯಾವಾಗ್ಲೂ ಮಂಗಲ ಸ್ವರೂಪವಾಗಿರುವಂತ ಅತ್ಯತಿಷ್ಠ ದಶಾಂಗುಲಂ. ನೀವೆಷ್ಟು ದೊಡ್ಡದಂತೀರಿ ಅಲ್ಲ, ಅದಕ್ಕಿಂತನೂ 10 ಅಂಗುಲ ದೊಡ್ಡದಿರುವಂತ ನಿತ್ಯಂ ಶಾಶ್ವತವಾಗಿರುವಂತ, ನಿಶ್ಚಿಂತಂ ಯಾವ ಚಿಂತೆ ಇಲ್ಲದೆ ಇರ್ತಕ್ಕಂಥ, ಮಲರಹಿತವಾಗಿರುವಂತ, ನಿರ್ಮಾಯ ಅಂದ್ರೆ ಮಾಯೆಯನ್ನ ಮೀರಿರ್ತಕ್ಕಂಥ, ನಿರಾಕಳಂ ಒಂದಿಷ್ಟು ಅಲ್ಲೇನ ಊನ ಅನ್ನೋದು ಇಲ್ಲದೆ ಇರ್ತಕ್ಕಂಥದ್ದು. ಇಷ್ಟು ಹೇಳಿ, ಇಷ್ಟು ಪರಮಾತ್ಮನ ಲಕ್ಷಣಗಳಿವು. ಯಾವ್ಯಾವು? ನಿರವಯ, ನಿರಾಮಯಂ, ನಿರಾಕುಳಂ, ನಿರ್ದ್ವಂದ್ವಂ, ನಿರ್ಮಳಂ, ನಿಜಸ್ವರೂಪಂ, ನಿರ್ಭಾವಂ, ನಿಸ್ಪೃಹ, ನಿರಂಜನ, ನಿರಾಕಾರಂ, ನಿರಾವರಣ, ನಿರುಪಮ, ನಿರ್ಗುಣ, ನಿರಾಧಾರ, ನಿರಾಲಂಬಂ, ಸರ್ವಾಧಾರ ಸದಾಶಿವಂ, ಅತ್ಯತಿಷ್ಠ ದಶಾಂಗುಲಂ, ನಿತ್ಯ ನಿಶ್ಚಿಂತಂ, ನಿರ್ಮಲ, ನಿರ್ಮಾಯ, ನಿರಾಕಳಂ,
ಇಷ್ಟು ಹೇಳ್ತಾರ ಅವರು. ಹರ ಹರ, ಯಾರು ನೀನು? ಹರ ಹರ. ಹರ ಹರ ಅಂತಂದ್ರ ಹರ ಹರ. ಹರ ಅಂದಲ್ಲೇ ಕಾಲ ಕಾಮ ತ್ರಿಪುರಗಳನ್ನ ನಾಶ ಮಾಡಿರ್ತಕ್ಕಂಥ, ಕಾಲಹರ ಕಾಮಹರ ತ್ರಿಪುರವನ್ನು ನಾಶ ಮಾಡಿದವ ಹರ. ಮತ್ತೊಮ್ಮೆ ಹರ ಅಂತ ಹೇಳ್ಯಾರ. ಹರ ಮತ್ತೊಮ್ಮೆ ಹರ ಅಂತ ಯಾಕೆ ಹೇಳ್ಯಾರ ಅಂತಂದ್ರೆ ಭಕ್ತರಿಗೆ ಏನು ಕಂಟಕ ಬರ್ತಾವಲ್ಲ, ಆ ಸಮಗ್ರ ಕಂಟಕಗಳನ್ನ ದುಃಖಗಳನ್ನ ಹರಣ ಮಾಡುವಂತವ. ಒಂದೇ ಸಾರಿ ಹರ ಹೇಳಿದ್ದು ಕಾಲ ಕಾಲ ಕಾಮ ತ್ರಿಪುರಗಳನ್ನ ನಾಶ ಮಾಡಿರೋ ಸಲುವಾಗಿ ಒಂದನೇ ಸಾರಿ ಹರ. ಎರಡನೇ ಸಾರಿ ಹರ ಯಾದಕ್ಕಂತ ಹೇಳಿದ್ರಪ್ಪ ಅಂತಂದ್ರೆ ಭಕ್ತರುಗಳಿಗೆ, ಯಾರು ಪರಮಾತ್ಮನನ್ನೇ ಆಶ್ರಿತಿರ್ತಾರ, ಆಶ್ರಯಿಸಿರ್ತಕ್ಕಂಥ ಭಕ್ತರುಗಳ ಸರ್ವ ಸಂಕಟಗಳನ್ನ ಹರಣ ಮಾಡುವಂತವ. ಶಿವ ಶಿವ ಅಂತ ಹೇಳ್ತಾರ. ಶಿವ ಶಿವ ಶಿವ, ಇದಕ್ಕೆ ಎರಡು ಅರ್ಥ ಅದಾವ, ಶಿವ ಮತ್ತು ಶಿವ ಅಂದಲ್ಲಿ. ಶಿವ ಅಂದಲ್ಲೇ ಪರಮ ಮಂಗಳ ಸ್ವರೂಪವಾದಂತವ. ಶಿವ ಅಂದಲ್ಲೇ ಆ ಚಿತಿಶಕ್ತಿಯಿಂದ ಕೂಡಿದಂತವ ಅಂತ ಒಂದು ಅರ್ಥ ಅದ. ಚಿಶಕ್ತಿಯಿಂದ ಕೂಡಿದವನಿಗೆ ಶಿವ, ಚಿತಿಶಕ್ತಿಗೆ ಶಿವ ಅಂತ ಕರೀತಾರ. ಓಂ ನಮ, ಅದು ಶಿವನಿಗೆ ನಮಸ್ಕಾರ. ಓಂ ನಮ ಶಿವಾಯೈ ಅಂದೀವ್ ಅಂತಂದ್ರೆ ಅದು ಶಕ್ತಿಗೆ ನಮಸ್ಕಾರ ಆಗ್ತದ್ರಿ. ಇದನ್ನ ನಮ್ಮ ಯಾರು ಸೊಲ್ಲಾಪುರದ ಶ್ರೀ ಸಿದ್ದರಾಮೇಶ್ವರ ಶಿವಯೋಗಿಗಳು ಹೇಳ್ತಾರ. ಓಂ ನಮ ಶಿವಾಯ ಏನಂತಾರಪ್ಪ ಅಂದ್ರೆ ಎಲ್ಲರೂ ಓಂ ನಮ ಶಿವಾಯ ಅಂತಾರ, ಆದ್ರೆ ಓಂ ನಮ ಶಿವಾಯೈ ಅಂತ ಯಾರು ಅನ್ನಂಗಿಲ್ಲ ಅಂತ ಹೇಳಿ ಅವ್ರೇನ್ ಹೇಳ್ತಾರ, ನಾನೇನಂತೀನಿ ಅಂತಂದ್ರೆ ಓಂ ನಮ ಶಿವಾಯ ಓಂ ನಮ ಶಿವಾಯೈ ಅಂತೀನಿ ಅಂತ ಹೇಳ್ತಾರ ಅವರು. ಯಾರು? ನಮ್ಮ ಸುನಲಾಪುರದ ಸಿದ್ದರಾಮ ಶಿವಯೋಗಿಗಳವ್ರ ವಚನದ ಇದು. ಶಿವ ಶಿವ ಅಂತಂದಲ್ಲೇ, ಶಿವ ಅಂದಲ್ಲೇ ಮಂಗಲ ಸ್ವರೂಪವಾಗಿರುವಂಥದ್ದು. ಶಿವ ಅಂತ ಶಬ್ದ ಬಳಸ್ಯಾರಲ್ಲ, ಚಿತಿಶಕ್ತಿಯಿಂದ ಕೂಡಿದಂತವ ಅಂತ ಒಂದರ್ಥ. ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರ ಅವರು ಏನ್ ಬರೀತಾರಪ್ಪ, ಒಬ್ರು ವ್ಯಾಖ್ಯಾನಕಾರರು, ಭಸ್ಮೋದ್ಧಳಿತ ನಿರ್ಮಲೀಕೃತನಾದಂತ ದೇವ ಅಂತ ಬರೀತಾರ ಒಬ್ಬರು. ಇನ್ನೊಬ್ರು ಏನ್ ಬರೀತಾರಪ್ಪ ಅಂತಂದ್ರ ಅದಕ್ಕೆ ಶಿವ ಶಿವ ಅಂದಲ್ಲೇ, ಶಿವ ಅಂದಲ್ಲೇ ಶಿವತತ್ವ, ಶಿವ ಅಂದಲ್ಲೇ ಸದಾಶಿವ ತತ್ವ ಅಂತ ಇನ್ನೊಬ್ರು ಬರೀತಾರ. ಮತ್ತೊಬ್ರು ಮೂರನೇ ಅದನ್ನ ಅನುಕರಿಸ್ಯಾರ, ಮತ್ತೊಬ್ರು ಅದನ್ನ ಅನುಕರಿಸ್ಯಾರ ಶಿವ ಶಿವ ಅಂತಲ್ಲಿ. ಇನ್ನೊಬ್ರು ಏನಂತಾರ, ಹರ ಹರ ಅಂದಲ್ಲೇ ಏನ್ ಬರೀತಾರ ಗೊತ್ತೇನ್ರಿ ಅವ್ರ ಅರ್ಥ? ಹರಣದ ತೊಡಿರನ ಮರಣವನ್ನು ಪರಿಹರಿಸಲ್ಪಟ್ಟಂತ ಅಂತ. ಅಂದ್ರೆ ಪ್ರಾಣಕ್ಕ ಏನು ಮರಣದಲ್ಲ, ಆ ಮರಣವನ್ನ ಅದ್ರ ಮರಣದ ಭಯವನ್ನ ತೆಗೆದಾವ ಅಂತ ಒಂದು ಅರ್ಥ ಮಾಡಿ ಶಿವ ಶಿವ ಅಂತ ಹೇಳಿ ಭವ ದುರಿತ ಓಟವನ್ನು ಓಡಿಸಲ್ಪಟ್ಟಂತ ಅಂತ ಬರೀತಾರೆ. ಅಂದ್ರೆ ಏನು? ಈ ಭವ ದುರಿತದ ಓಟ ಏನೈತಲ್ಲ ಅದನ್ನು ಓಡಿಸಿದವ ಅಂತ ಅರ್ಥ ಬರೀತಾರೆ. ಆದ್ರೆ ವಾಸ್ತವಿಕವಾಗಿ ಅವರಿಬ್ರು ಬರ್ದದ್ದು ಅವ್ರವ್ರಿಗೆ ಸರಿ ಅದರಿ ಅದು. ಆದ್ರೆ ನನಗೆ ತಿಳಿದದ್ದು ಏನಪ್ಪಾ ಅಂತಂದ್ರೆ, ನನ್ನ ಅಭಿಪ್ರಾಯ, ಶಿವ ಮತ್ತು ಶಿವ ಅನ್ನೋ ಶಬ್ದ ಬಳಸ್ಯಾರಲ್ಲ, ಶಿವ ಶಿವ ಅಂತ ಐತೋ ಶಿವ ಶಿವ ಅಂತ ಐತೋ ಅದನ್ನ ನೋಡ್ಬೇಕು. ಇಲ್ಲ ಅಂತಂದ್ರು ಹೆಂಗ್ ಬರ್ದಾರ ಅವರು, ಶಿವ ಶಿವ ಅಂತಾನೆ ಬರ್ದಾರ ಈ ವಚನದಲ್ಲಿ. ಶಿವ ಶಿವ ಅಂದಲ್ಲೇ ಶಿವನಿಗೆ ಶಕ್ತಿಗೆ ಅಂತ ಎರಡು ಅರ್ಥ ಆಗ್ತಾವ. ಹೌದಲ್ರಿ? ಎರಡು ಅರ್ಥ ಆಗ್ತದ ಅದ್ರ. ಶಿವ ಶಿವ ಜಯ ಜಯತು, ನಿನಗೇನಾಗಲಿ, ನಿನಗೆ ಜಯಕಾರವಾಗಲಿ. ನೀನ್ ಯಾರಪ್ಪ? ಶರಣು ಕರುಣಾಕರ,
ಶರಣು ಕರುಣಾಕರ. ಹೇ ಪರಮಾತ್ಮ, ಶರಣು ಕರುಣಾಕರ ಅಂತಂದ್ರೆ ಇಲ್ಲಿ ಶರಣು ಅನ್ನೋ ಪದದ ಅರ್ಥ ಏನ, ಒಂದು ಕಡೆ ಶರಣ ಕರುಣಾಕರ ಅಂತ ಬರೆದಾರ, ತಪ್ಪದು. ವಾಸ್ತವಿಕವಾಗಿ ಶರಣು ಕರುಣಾಕರ ಅಂತಂದಲ್ಲೇ ಶರಣು ಅಂತಂದ್ರೆ ನಾನು ನಿನಗೆ ಶರಣಾಗತನಾಗಿದ್ದೇನೆ, ನಾನು ನಿನಗೆ ನಮಸ್ಕಾರ ಮಾಡ್ತೀನಿ. ಶರಣು, ನೀನ್ ಹೇಗಿದ್ದಿ? ಕರುಣಾಕರ. ಹೌದಲ್ರಿ? ಕರುಣಾಕರ ಅಂತಂದ್ರೆ ಏನು? ಕರುಣಾಗುಣ ಸಂಪನ್ನ ಅಂದ್ರೆ ಕೃಪೆಯನ್ನ, ಕರುಣಕರ ಅಂದ್ರೆ ಕರುಣ ಅಂದ್ರೆ ಕೃಪಾ, ಕರ ಅಂತಂದ್ರ ಮಾಡುವಂತವ. ಯಾರು ನಿನಗೆ ಶರಣಾಗತ ಆಗ್ಯಾರಲ್ಲ ಶಿವನೇ, ಅವನಿಗೆ ನೀನು ಕೃಪೆಯನ್ನ ಮಾಡ್ತಿ. ತ್ರಾಹಿಮಾಂ, ತ್ರಾಹಿಮಾಂ ಅಂತಂದ್ರೆ ಏನು? ತ್ರಾಹಿ ಅಂತಂದ್ರೆ ರಕ್ಷಿಸು. ಮಾಂ ತ್ರಾಹಿ, ಮಾಂ ತ್ರಾಹಿ ಅಂತಂದ್ರೆ ಏನು? ನನ್ನನ್ನು ರಕ್ಷಿಸುವಂತವನ. ಯಾರು ನೀನು? ಭಕ್ತವತ್ಸಲ. ನೀನು ಭಕ್ತವತ್ಸಲರಿದ್ದಿ. ಭಕ್ತವತ್ಸಲ ಅಂತಂದ್ರೆ ಏನ್ ಗೊತ್ತೈತೇನ್ರಿ? ಯಾರು ಭಕ್ತಿಯನ್ನ ಮಾಡ್ತಾರ ಆ ಭಕ್ತರಿಗಲ್ಲಿ ನೀನೇನ್ ಮಾಡ್ತಿ? ವಾತ್ಸಲ್ಯದಿಂದ ಕೂಡಿ, ಭಕ್ತರಲ್ಲಿ ವಾತ್ಸಲ್ಯವನ್ನು ಕೂಡಿದಂತವ ನೀನು, ಭಕ್ತವತ್ಸಲ ನೀನು. ಮತ್ ಪ್ರಾಣನಾಥ, ಮತ್ ಪ್ರಾಣನಾಥ ಅಂತಂದ್ರ ನನ್ನ ಪ್ರಾಣನಾಥ ನೀನು. ಯಾರು? ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಇದಕ್ಕೆ ಅರ್ಥ ಭಾಷಣ ಮಾಡ್ಯಾರ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ ಅಂತ. ಮಹಾ ಅಂತಂದ್ರ ದೊಡ್ಡದು, ಲಿಂಗ ಅಂತಂದ್ರೆ ಲಯಗಮನಗಳಿಗೆ ಕರ್ತೃವಾಗಿರ್ತಕ್ಕಂಥದ್ದು. ಯಾವುದು ದೊಡ್ಡದದ ಲಯಗಮನಗಳಿಗೆ ಅಂದ್ರೆ ಸೃಷ್ಟಿ ಸ್ಥಿತಿ ಲಯಕ್ಕೆ ಯಾವುದು ಆಧಾರವಾಗಿದೆ, ಮಹಾಲಿಂಗ ಗುರು ಮುಕ್ತಿಯನ್ನು ಕೊಡುವಂತವ, ಶಿವ ಕಲ್ಯಾಣ ಸ್ವರೂಪನಾಗಿರ್ತಕ್ಕಂಥ, ಸಿದ್ಧ, ಸಿದ್ಧ ಅಂತಂದ್ರ ಈ ಸಿದ್ಧ ಪದಕ್ಕೆ ಏನ್ ಅರ್ಥ ಮಾಡ್ತಾರಪ್ಪ ಅಂತಂದ್ರೆ, ಕೆಲವು ವ್ಯಾಖ್ಯಾನಕಾರರು ಆದಿನಾಥನನ್ನ ಮೊದಲು ಮಾಡಿಕೊಂಡು ಏನ ನವನಾಥರು ಅದಾರಲ್ಲ ಅವರಿಗೆ ಸಿದ್ಧರು ಅಂತ ಕರೆದಾರೆ ಅವರು. ನವನಾಥ ಸಿದ್ಧರಿಗೆ ಸಿದ್ಧ ಈಶ್ವರ. ನೀನ್ ಹೇಗಿದ್ದಿ? ಪ್ರಸಿದ್ಧರಾಗಿರ್ತಕ್ಕಂಥ ನವನಾಥ ಏನ್ ಪಂಥದ ಸಿದ್ಧರಿದ್ದಾರಲ್ಲ ಅವ್ರಿಗೆ ನೀನು ಈಶ್ವರ, ಅವ್ರಿಗೆ ನೀನು ಒಡೆಯ. ಶಿವ ಸಿದ್ಧ ಈಶ್ವರ ಪ್ರಭುವೇ. ಅವ್ರಿಗೆ ಒಡೆಯನು ಇದ್ದಿ, ಪ್ರಭುನು ಇದ್ದಿ. ಪ್ರಭು ಅಂತಂದ್ರೆ ಏನು? ಅವ್ರ ಮೇಲೆ ಯಜಮಾನನಾಗಿದ್ದಿ ಅಂತದ್ರ ಅರ್ಥ ರೀ. ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರೆ ಇದಕ್ಕೆ, ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ ಅನ್ನೋದಕ್ಕ, ಮಹಾಲಿಂಗ ಅಂತಂದ್ರ ಮಹಾಲಿಂಗ, ಗುರು ಅಂದ್ರ ಗುರುಲಿಂಗ, ಶಿವ ಅಂದ್ರ ಶಿವಲಿಂಗ, ಸಿದ್ಧ ಅಂದ್ರ ಜಂಗಮಲಿಂಗ, ಈಶ್ವರ ಅಂದ್ರ ಪ್ರಸಾದಲಿಂಗ, ಪ್ರಭುವೇ ಅಂದ್ರ ಆಚಾರಲಿಂಗ. ಅಂದ್ರ ಈ ಷಡ್ವಿಧ ಲಿಂಗ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನೇ ಅಂತ ಅರ್ಥ ಮಾಡ್ತಾರ. ಇದು ಇವತ್ತ ಪ್ರಾರಂಭ ಆಗ್ಯದರಿ. ಸಂಕ್ಷಿಪ್ತವಾಗಿ 1ನೇ ವಚನದ ಅರ್ಥವನ್ನ ಯಥಾಮತಿ ನಾನು ಹೇಳೇನಿ. ಇದರಲ್ಲಿ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಚರ್ಚೆ ಮಾಡೋಣ. ಯಾಕಂದ್ರೆ ಪ್ರತಿಯೊಂದು ಪ್ರಶ್ನೆ ಚಿಂತನೆ ಆಯ್ತಂದ್ರೆ ಅದು ವಿವರಣೆ ಆಗ್ತದೆ. ಅದು ಈಗ ಒಂದು 10-15 ನಿಮಿಷ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಟ್ಟಂಗಾಯ್ತು. ಇನ್ನು ನಿಮ್ಮ ಪ್ರಶ್ನೆಗಳು ಅದಕ್ಕೆ ಚರ್ಚೆ ಮಾಡೋಣ್ರಿ. ಈ ವಚನದಲ್ಲಿ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು. ಯಾರಿಗಾರು ಪ್ರಶ್ನೆ ಅದಾವ? ಅರ್ಥ ಆಯ್ತಲ್ರಿ? ಸುಮ್ಮನೆ ಕೇಳಬೇಡ್ರಿ, ಬರೀ ಕೇಳೋದಷ್ಟು ಮಾಡಬೇಡ್ರಿ. ನಿಮಗೆ ಏನ್ ತಿಳಿತದ ಅದನ್ನ ಹೇಳ್ರಿ, ಏನ್ ತಿಳಿದಿಲ್ಲ ಅದನ್ನ ಕೇಳ್ರಿ. ತಿಳಿದವ್ರಿಂದ ತಿಳ್ಕೋನು, ತಿಳಿಲ್ದವ್ರಿಗೆ ತಿಳಿಸೋನು.
ಹೇಳ್ರಿ ಇಲ್ರಿ ಅವ್ರೆ. ಬರೇ ಸದಾಧಾರ ಶಿವಂ ಶಾಂಗುಲಂ ಅಂತ ಅರ್ಥ ಆಗಿಲ್ಲ. ಅತ್ಯತ್ರಿಷ್ಟರ್ ದಶಾಂಗುಲಂ ಅಂತಂದ್ರ ಅದು ಶಿವನನ್ನು ಕುರಿತು ಹೇಳುವಂತ ಮಾತು. ಶಿವನ ವ್ಯಾಪಕ ರೂಪ ಎಷ್ಟು ದೊಡ್ಡದಪ್ಪ ಅಂತಂದ್ರೆ ಬಹಳ ದೊಡ್ಡದರಿ. ನಮ್ಮ 10 ಅಂಗುಲ ಅಲ್ಲ ಇಲ್ಲಿ ಹೇಳೋದು. ಅಂಗುಲ ಅಂದ್ರೆ ಬೆರಳು. ಏನು ವ್ಯಾಪಕವಾಗಿರ್ತಕ್ಕಂಥ ಪರಮಾತ್ಮನಿದ್ದಾನೋ ಅವನೊಂದು ಮನುಷ್ಯ ಆಕಾರವಾಗಿ ನಾವು ನೋಡಿದ್ರ ಅವ ಎಷ್ಟು ದೊಡ್ಡವನಪ್ಪ ಅಂತಂದ್ರೆ ಆತನ 10 ಅಂಗುಲಕ್ಕಿಂತ ದೊಡ್ಡವ. ತಿಳಿತಿಲ್ರಿ? 10 ಗಳು ದೊಡ್ಡದಂತ. ಅರ್ಥ ಆಯ್ತಿಲ್ರಿ? ವಿಶ್ವವನ್ನು ಮೀರಿದಂತಾನ, ವಿಶ್ವ ಎಲ್ಲ ಸರ್ವವ್ಯಾಪಿ ಅಂತ ವಿಶ್ವನೆಲ್ಲ ಮೀರಿರ್ತಕ್ಕಂಥದ್ದನೆ. ನೀವೇನ ಹೇಳ್ರಿ ಅದಕ್ಕಿಂತ 10 ಅಂಗುಲ ದೊಡ್ಡದು. ಹ್ಞೂನ್ರಿ. ಮತ್ತೇನದ ಪ್ರಶ್ನೆ ರೀ? ಈ ತಿಳಿಯಾತಿಲ್ರಿ, ಇದು ನಾನು ಒಬ್ಬನೇ ಮಾತಾಡಿದ್ದು. ಇದಕ್ಕೆ ಪ್ರಶ್ನೆ ಇಲ್ಲ, ಏನ್ ಹ್ಞೂ ಇಲ್ಲ ಇಲ್ಲ ಅನ್ನೋದಿಲ್ಲ. ಅರ್ಥ ಆಗತ್ತಿಲ್ರಿ? ಮಾತಾಡ್ಬೇಕ್ರಿ, ಎಲ್ಲಾರು ಮಾತಾಡ್ಬೇಕು. ಕಂಗ್ಲೇಶ್ ಅನ್ನಾರ ಹೌನ್ರಿ. ಏನೇನು ಪ್ರಶ್ನೆ ಇದ್ರು ಕೇಳ್ರಿ. ಆಯ್ತು. ಮತ್ತೆ ಅದರಲ್ಲಿ ಪ್ರಕಾಶ್ ಸರ್. ಮತ್ತೆ ಯಾರಿಗೆ ಪ್ರಶ್ನೆ ಇರಲ್ಲ? ಎಲ್ಲ ತಿಳಿತರ ಇಲ್ಲೋ ವಚನ ಇದು? ಹಾ ರೀ. ಇಲ್ಲ ಹುಡುಕಾದವರೆಲ್ಲ ಗಪ್ಪ ಇರ್ತಾರ, ಅದಕ್ಕೆ ನಾನು. ಇಂದ್ರಮ್ಮ ತಾಯಿಯವರು 11 ಜನ ಅದೀವಿ. ತಿಳಿತು ಗುರುಗಳೇ, ಶರಣಾರ್ಥಿ ಗುರುಗಳೇ. ಅದ್ಭುತ ಆಗಿತ್ತು ಗುರುಗಳೇ. ಮೊದಲನೇ ವಚನನೇ ತುಂಬಾ ಅದ್ಭುತವಾಗಿತ್ತು. ತುಂಬಾ ಆನಂದ ಆಯ್ತು ಗುರುಗಳೇ. ತುಂಬಾ ಚೆನ್ನಾಗಿತ್ತು ಮಾತ್ರ ಅದು. ನಾವು ನಿಮ್ಮಂತ ಮಹಾತ್ಮರ ಬಾಯಿಂದ ವಚನಗಳನ್ನ ಕೇಳೋದು ಅಂದ್ರೆ ನಮ್ದು ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ಬೇಕು ಗುರುಗಳೇ.